ನಿಮಗೆ ಗಂಡನ ಮನೆಯವರು ಕೌಟುಂಬಿಕ ದೌರ್ಜನ್ಯ ಕೊಡ್ತಾ ಇದ್ದಾರಾ, ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಾ ಇದೆಯಾ ಅಂತ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಂಪ್ಲೇಂಟನ್ನು ಕೊಡಬೇಕಾಗತ್ತೆ ಒಬ್ಬ ಪೊಲೀಸ್ ಸ್ಟೇಷನ್ಗೆ, ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ಗೆ ಯಾರು ಪ್ರೊಟೆಕ್ಷನ್ ಆಫೀಸರ್ ಯಾರು ಬರ್ತಾರೆ ಅವರಿಗೆ ಒಂದು ಕಂಪ್ಲೇಂಟನ್ನು ಕೊಡಬೇಕಾಗತ್ತೆ. ಪ್ರೊಟೆಕ್ಷನ್ ಆಫೀಸರ್ಗೆ ಕಂಪ್ಲೇಂಟ್ ಕೊಡ್ಬೋದು, ಅಥವಾ ಅಲ್ಲೂ ಯಾವುದೇ ರೀತಿಯಾಗಿ ಒಂದು ಆಕ್ಷನ್ ತಗೊಂಡಿಲ್ಲ ಅಂದರೆ ನೇರವಾಗಿ ನಿಮ್ಮ ಹತ್ತಿರದ ಮ್ಯಾಜಿಸ್ಟ್ರೇಟ್ ಕೋರ್ಟಿನಲ್ಲಿ ಒಂದು ಪಿಟಿಷನ್ನ ಫೈಲ್ ಮಾಡಬೇಕಾಗತ್ತೆ. ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂಡರಲ್ಲಿ ಒಂದು ಪಿಟಿಷನ್ನ ಫೈಲ್ ಮಾಡಬೇಕಾಗತ್ತೆ. ನನಗೆ ಪ್ರೊಟೆಕ್ಷನ್ ಬೇಕು, ನನ್ನ ಗಂಡನಿಂದ, ನನ್ನ ಗಂಡನ ಮನೆಯವರಿಂದ ಪ್ರೊಟೆಕ್ಷನ್ ಬೇಕು, ಅವರು ನನಗೆ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಪ್ರೊಟೆಕ್ಷನ್ಗೆ ಒಂದು ಆರ್ಡ್ರನ್ನು ತಗೋಬೋದು. ಅಥವಾ ಒಂದು ಏನು ರೆಸಿಡೆನ್ಷಿಯಲ್ಗೆ ಒಂದು ಮನೆ ಇಲ್ಲ, ಇರೋದಕ್ಕೆ ಮನೆ ಇಲ್ಲ, ನನಗೆ ಮನೆಯಿಂದ ಹೊರಗಾಕಿದ್ದಾರೆ ಅಂತ ಹೇಳಿದ್ರೆ ಒಂದು ರೆಸಿಡೆನ್ಷಿಯಲ್ಗೂ ಸಹ ಒಂದು ಆರ್ಡರ್ ತೊಗೋಬೋದು. ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲೇ ಒಂದು ಮೇಂಟೆನೆನ್ಸ್ ಸಹ ಕೇಳ್ಬೋದು. ಮೇಂಟೆನೆನ್ಸ್ಗೆ ಒಂದು ಸಪ್ರೇಟ್ ಕೇಸ್ ಹಾಕಬೇಕು ಅಂತೇನಿಲ್ಲ. ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ಒಂದು ಕೇಸನ್ನು ಹಾಕಿದ್ರೆ ಅದೇ ಆ್ಯಕ್ಟಲ್ಲಿ ಒಂದು ಇಂಟ್ರಿಮ್ ಮೇಂಟೆನೆನ್ಸ್ ಸಹ ಅದೇ ಆ್ಯಕ್ಟಲ್ಲಿ ಕೇಳ್ಬೋದು ಸ್ನೇಹಿತರೆ. ಹಾಗಾಗಿ ಡೊಮೆಸ್ಟಿಕ್ ವೈಲೆನ್ಸ್ ಏನಾರು ಆದರೆ, ಕೌಟುಂಬಿಕದಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದರೆ ನಿಮಗೆ ಖಂಡಿತವಾಗಲೂ ನಿಮ್ಮ ಹಕ್ಕನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ. ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡಿ, ಅಥವಾ ಒಂದು ಪ್ರೊಟೆಕ್ಷನ್ ಆಫೀಸರ್ ಯಾರಿದ್ದಾರೆ, ವುಮೆನ್ಸ್ ಪ್ರೊಟೆಕ್ಷನ್ ಆಫೀಸರ್ ಯಾರಿದ್ದಾರೆ ಅಲ್ಲಿ ಹೋಗಿ ಕಂಪ್ಲೇಂಟನ್ನು ಕೊಂಡು ನೀವು ನಿಮ್ಮ ರಕ್ಷಣೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.